ನಮಸ್ಕಾರ ಸ್ನೇಹಿತರೆ. ಥಾಮಸ್ ಅವರ ಏವೇರಿ ಅವರ ಎರಡನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಸೊ ಕಳೆದ ಭಾಗದಲ್ಲಿ ಹೇಳ್ದಂಗೆ ಮೊದಲನೇ ಪೋರ್ಷನ್ ನಾನು ನೋಡಿಸ್ದೆ. ಈ ಪೋರ್ಷನಲ್ಲಿ ನಾನು ಮರಿಗಳ ಸಮೇತ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ನೀವು ನೋಡ್ತಿರ್ಬೋದು, ಲಾಸ್ಟ್ ಪಾರ್ಟ್ ಕಂಟಿನ್ಯೂಷನ್ನು 2 ಮರಿ ಸಕ್ಸಸ್ಫುಲ್ಲಾಗಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬ್ರೀಡ್ ಮಾಡ್ತಿದೆ ಅಂತ. ಸೊ ಇವರಲ್ಲಿ ತುಂಬ ಸ್ಪ್ಲಿಟ್ಸ್ ನೋಡ್ಬೋದು ಸ್ನೇಹಿತರೆ, ಯಾಕಂದರೆ ಇವರು ತುಂಬ ಕ್ರಾಸ್ ಮ್ಯೂಟೇಷನ್ಸ್ ಹಾಕಿರೋದ್ರಿಂದ ತುಂಬ ಸ್ಪ್ಲಿಟ್ಸ್ ನೋಡ್ಬೋದು. ಇಲ್ಲಿ ನೋಡ್ಬೋದು ಲುಟಿನೋ ಫಿಶರ್ ವಿತ್ ಲುಟಿನೋ ಪೈಡ್ ಹಾಕಿದ್ದಾರೆ, ಬಟ್ ಮರಿಗಳೆಲ್ಲ ಪೈಡ್ ವೆರೈಟೀಸೇ ಬಂದಿದೆ. ಸುಮಾರು ಎಲ್ಲ ನೆಕ್ಸ್ಟ್ ಔಟ್ ಆಗಿತ್ತು ಚಿಕ್ಸು, ಬಟ್ ಕ್ಯಾಮ್ರಾ ಮುಂದೆ ಹೋಗಿದ್ದಕ್ಕೆ ಎಲ್ಲ ಆಚೆ ಬಂದಿತ್ತು. ನೋಡ್ತಿರ್ಬೋದು ಇನ್ನು ಕೆಲವೇ ದಿನಗಳಲ್ಲಿ ನೆಕ್ಸ್ಟ್ ಔಟ್ ಆಗೋ ಚಿಕ್ಕಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಸೊ ಕಲರ್ ಫೆದರ್ಸ್ಗಳು ಆಗಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಒಂಥರ ನೋಡೋಕ್ಕೆ ಚೆನ್ನಾಗಿದೆ. ನೋಡಿ ಇಲ್ಲಿ ಮಾಸ್ಕ್ ವೆರೈಟಿ ಆಲ್ರೆಡಿ 4 ಮರಿ ಆಗಿತ್ತು. 4 ಮರಿನೂ ಇವರು ಇದೇನು ನೆಕ್ಸ್ಟ್ ಔಟ್ ಆಗಿತ್ತು, ಬಟ್ ಮತ್ತೆ ಒನ್ಸ್ ಅಗೇನ್ ಕ್ಯಾಮ್ರಾ ನೋಡಿ ಸ್ವಲ್ಪ ಭಯ ಬಿದ್ದು ಎಲ್ಲ ಒಳಗಿತ್ತು. ಸೊ ಅವ್ರ ಸಹಾಯದಿಂದ ಎಲ್ಲ ಬರ್ಡ್ಸ್ ಮರಿಗಳನ್ನ ನೋಡಿಸ್ತಾ ಇದ್ದೀನಿ ಇವಾಗ ನಾನು. ಸೊ ಇದನ್ನು ಆ್ಯಕ್ಚುಲಾಗಿ ಸಪ್ರೇಟ್ ಮಾಡಬೇಕಿತ್ತು, ಬಟ್ ಇನ್ನೂ ಮಾಡಿರಲಿಲ್ಲ ಅವರು. ಸೊ ಅದೇ ರೀತಿ ನೋಡೋದಾದರೆ ಇಲ್ಲೂ ನೋಡಿ ಮತ್ತೆ ಇನ್ನೊಂದು ಪೇರು ಬ್ಲೂ ಮಾಸ್ಕ್ ವಿತ್ ಬ್ಲೂ ಪೀಚ್ ಹಾಕಿದ್ದಾರೆ. ಸೊ ಇದನ್ನು ಅಷ್ಟೇ ಒಳ್ಳೆ ಮೊಟ್ಟೆಗಳು ಇಕ್ಕಿತ್ತು. ಒಂದು 3 ರಿಂದ 4 ಮೊಟ್ಟೆ ಇಕ್ಕಿತ್ತು ಅನಿಸುತ್ತೆ. ಇವಾಗ ನೋಡಿಸ್ತೀನಿ ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಗೂಡು ಮಾಡ್ಕೊಂಡಿತ್ತು ಅಂತ ನಾನು ನೋಡ್ಬೋದು ಸ್ನೇಹಿತರೆ ಇವಾಗ. ಸೊ ನೋಡಿ ಎಷ್ಟು ಚೆನ್ನಾಗಿ 6 ಮೊಟ್ಟೆ ಇಕ್ಕಿದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ನೋಡ್ಕೊತಿದೆ. ಇದು ಆ್ಯಕ್ಚುಲಾಗಿ ನಾನು ಕ್ಯಾಂಡ್ಲಿಂಗ್ ಮಾಡಿದ್ದೆ, 1-2 ಮರಿಯಲ್ಲಿ ಮೊಟ್ಟೆಯಲ್ಲಿ ಹಾಕಿಬಿಟ್ಟು ಬಂದಿತ್ತು. ಸೊ ಇವಾಗ ಇದೊಂದು ಮತ್ತು ಇನ್ನೊಂದು ಒಳ್ಳೆ ಪೇರ್ಸು ಆಲ್ಬಿನೋ ಫಿಶರು, ನಂತರ ಲುಟಿನೋ ಫಿಶರ್. ಸೊ ಇಲ್ಲೂ ಅಷ್ಟೇ ಸ್ಪ್ಲಿಟ್ ಪಾಸಿಬಿಲಿಟಿ ತುಂಬ ಇದೆ. ಇಲ್ಲದಿದ್ದರೆ ಡಾಮಿನೇಟಿಂಗ್ ಜೀನ್ ಬಂದು ಲುಟಿನೋ ಫಿಶರ್ ಅನಿಸುತ್ತೆ, ಲುಟಿನೋ ಫಿಶರ್. ಸೊ ನಿಮಗೆ ಒಳ್ಳೆ ಮರಿಗಳು ನೋಡ್ಬೋದು. ಇಲ್ಲೇ ನೋಡ್ಬೋದು ಆಲ್ಬಿನೋ ಫಿಶರ್ ವಿತ್ ಕ್ರಿಮಿನೋಸ್ ಹಾಕಿದ್ದಾರೆ. ಕ್ರಿಮಿನೋಸ್ ನೋಡೋಕೆ ನೋಡಿ ಕಡ್ಡಿ ಮೇಲೆ ಕೂತಿದೆಯಲ್ಲ, ಅದು ಕ್ರಿಮಿನೋ ಫಿಶರ್. ಅದು ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ. ವಾವ್. ಮತ್ತು 6 ಮೊಟ್ಟೆ, 6 ಫರ್ಟೈಲರ್ ಅಂತ ಕಾಣಿಸುತ್ತೆ. ಇದ್ರ ಮರಿಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡೋದಕ್ಕೆ. ಸೊ ಕಳೆದ ಭಾಗದಲ್ಲಿ ನೋಡ್ದಂಗೆ ನೀವು ಈ ಭಾಗದಲ್ಲಿ ತುಂಬ ಕೇಜಸ್ ಖಾಲಿ ಇತ್ತು, ಬಟ್ ಇವರೆಲ್ಲ ಬರ್ಡ್ಸ್ನ ನೋಡಿಸ್ಬೇಕಂತ ಒಂದೇ ಉದ್ದೇಶಕ್ಕೆ ಬಾಕ್ಸ್ನ ಡಿಸ್ಟರ್ಬ್ ಮಾಡ್ತಿದ್ರು. ಬಟ್ ಅದು ಬ್ರೀಡಿಂಗ್ ಏನೂ ಅನ್ವಯಿಸಲ್ಲ, ಏನೂ ಎಫೆಕ್ಟ್ ಆಗಲ್ಲ ಸ್ನೇಹಿತರೆ. ಯಾಕಂದರೆ ಎಲ್ಲ ಇವರು ಬ್ರೀಡಿಂಗ್ ಹಾಕಿರೋದೇ ಮೆಚ್ಯೂರ್ ಪೇರ್ಸು. ನೀವು ನೋಡ್ತಿರ್ಬೋದು ಬ್ರೀಡಿಂಗ್ ರಿಸಲ್ಟ್ ಮಿನಿಮಮ್ 4 ರಿಂದ 5 ಮರಿಗಳೇ ನೋಡ್ತಿರ್ಬೋದು ಇದು. ಮತ್ತು ಒನ್ಸ್ ಅಗೇನ್ ಲುಟಿನೋ ಫಿಶರು. ಇಲ್ಲಿ ನೋಡಿ, ಇಲ್ಲೊಂದು 4 ರಿಂದ 5 ಮರಿ ನೋಡ್ಬೋದು ನೀವು. ಸೊ ಇನ್ನೊಂದು 2-3 ಮರಿ ತುಂಬ ಚಿಕ್ಕದಿಂದ ಅವರು ಎತ್ತಕ್ಕೆ ಇದು ಮಾಡಿದ್ರು, ಯಾಕಂದರೆ ರಿಂಗ್ ವೆರೈಟಿ ಅಲ್ವಾ, ಸ್ವಲ್ಪ ಸೂಕ್ಷ್ಮ. ಬಟ್ ಚಾನ್ಸ್ ತೊಗೊಳೋದು ಬೇಡ ಅಂತ ನಾನು ಏನು ಕೇಳಿಲ್ಲ ಸ್ನೇಹಿತರೆ. ಸೊ ಇದೊಂದು ಒನ್ಸ್ ಅಗೇನ್ ಫಿಶರ್ ವೆರೈಟಿ ಸ್ನೇಹಿತರೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವರು ಮೊದಲು ಹೆಂಗೆ ಬಡ್ಜಿಸ್ ಹಾಕಿದ್ರು, ಇವಾಗ ಆಫ್ರಿಕನ್ಸ್ ಬಗ್ಗೆ ಅಷ್ಟು ಮಹತ್ವ ಕೊಡ್ತಿದ್ದಾರೆ ಮತ್ತು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂತ. ಸೊ ಅದೇ ರೀತಿ ನೋಡೋದಾದರೆ ಕನ್ನೂರ್ ವೆರೈಟೀಸಲ್ಲಿ ಇವ್ರ ಹತ್ರ ನಾನು ಅವಾಗಲೇ ಹೇಳ್ದಂಗೆ ಬ್ಲೂ ಸಿನಮನ್ನು, ನಂತರ ರೆಡ್ ಫ್ಯಾಕ್ಟರು, ಇದು ಪೈನಾಪಲ್ ಕನ್ನೂರು. ನೋಡಿ ಎಷ್ಟು ಚೆನ್ನಾಗಿತ್ತು. ಇವಾಗೆಲ್ಲ ರೆಸ್ಟ್ ಬಿಟ್ಟಿದ್ರು, ಯಾಕಂದರೆ ರೀಸೆಂಟಾಗಿ ಕ್ಲಚ್ ತೊಗೊಂಡಿದ್ರು. ಸೊ ಇವಾಗ ಒಂದು ಪೇರ್ ನಾನು ನೋಡಿಸ್ತೀನಿ ಸ್ನೇಹಿತರೆ. ಇದು ತುಂಬ ಲಕ್ಕಿ ಪೇರ್ ಅನ್ಬೋದು ಅವ್ರಿಗೆ, ಯಾಕಂದರೆ ಇದು ಸಣ್ಣ ಕನ್ನೂರ್ಸು ಮಿನಿಮಮ್ 4 ಮರಿ ಮಾಡುತ್ತೆ ಪ್ರತಿ ಕ್ಲಚ್ಗೆ ಅಂದಿದ್ರು. ನೋಡಿ ಎಷ್ಟು ಅಗ್ರೆಸಿವ್ ಆಗಿದೆ ಅಂತ. ಸೊ 4 ಮರಿ ಎಷ್ಟು ಚೆನ್ನಾಗಿ ನೋಡ್ಕೊತಿದೆ ಅಂತ ನೋಡ್ತಿರ್ಬೋದು ನೀವು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತಿದೆ. ಮತ್ತು ನಾವು ಎಲ್ಲಿ ಕೈ ಇಕ್ಬಿಡ್ತೀವಂತ ತುಂಬ ಅಗ್ರೆಸಿವ್ ಆಗಿದೆ. ನಾವು ಕೈ ಇಕ್ಕಿದ್ರೆ ಖಂಡಿತ ಕಚ್ಚಾಕ್ಬಿಡೋದು. ಮತ್ತು ಇನ್ನೊಂದು ಪೇರ್ ನೋಡ್ತಿರ್ಬೋದು, ಆ್ಯಕ್ಚುಲಾಗಿ ಇನ್ಕ್ಯುಬೇಷನಲ್ಲಿತ್ತು, ಬಟ್ ಅದನ್ನು ಡಿಸ್ಟರ್ಬ್ ಮಾಡಿ 2 ಆಚೆ ತಂದಿರೋದ್ರಿಂದ ನೋಡಿ ಎಷ್ಟು ಅಗ್ರೆಸಿವ್ ಆಗಿತ್ತು. ಸೊ ಇದೂ ಅಷ್ಟೇ ಒಳ್ಳೆ ಪೇರು, ಇದನ್ನು ಒಳ್ಳೆ ಕ್ಲಚಸ್ ಕೊಡ್ತಿದೆ ಅಂತ ಹೇಳಿದ್ರು. ಸೊ ನನ್ನ ಮೊಟ್ಟೆಗಳನ್ನ ನೋಡ್ಸೋಕ್ಕಾಗಿಲ್ಲ, ಯಾಕಂದರೆ ಈ ಕಡೆ ಬಂದಿದೆ ಆಟೋಮೆಟಿಕ್ಕಾಗಿ ಕೇಜ್ ಒಳಗೆ ಹೋಗ್ಬಿಡುತ್ತೆ, ಬಾಕ್ಸ್ ಒಳಗೆ ಹೋಗ್ಬಿಡುತ್ತೆ. ಯಾಕಂದರೆ ಮೊಟ್ಟೆಗಳಿರೋದ್ರಿಂದ ಅದು ಸ್ವಲ್ಪ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ ಸ್ನೇಹಿತರೆ.
ಸೊ ಇಲ್ಲಿ ಕೆಳಗೆ ನೋಡ್ತಿರ್ಬೋದು ಇನ್ನೊಂದು ತುಂಬ ಚೆನ್ನಾಗಿರೋ ಪೈನಾಪಲ್ ಕನೂರ್ಸ್ ಪೇರಿದೆ. ಸೊ ಕನೂರ್ಸ್ನ ರೀಸೆಂಟಾಗಿ ತುಂಬ ಕ್ಲಚಸ್ ಇದೆ ಅಂತ ಒಂದು 2 ತಿಂಗಳು ರೆಸ್ಟ್ ಕೊಡೋಣ ಅಂತ ಹೇಳಿದ್ರು. ಸೊ ಅದೇ ರೀತಿ ನೋಡೋದಾದರೆ ಸೊ ನೆಕ್ಸ್ಟು ನೋಡ್ತಿರ್ಬೋದು ನೀವು ಬ್ಲೂ ಸಿನಮನ್ ಪೇರು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಪೇರ್ಸು. ಸೊ ಇವ್ರ ಹತ್ರ ಟಾರ್ಕಾಯ್ಸ್ ಇತ್ತು. ಸೊ ಇವರು ಅದು ಆ್ಯಕ್ಚುಲಾಗಿ ಇದು ಟಾರ್ಕಾಯ್ಸ್ ಅನಿಸುತ್ತೆ. ಇದು ಟಾರ್ಕಾಯ್ಸ್ ಪೇರು. ಸೊ ಇದೂ ಅಷ್ಟೇ ಈ ಬಾಕ್ಸ್ ಇನ್ನೇನು ಕೊಟ್ಟಿದ್ದಾರಂತೆ. ಸೊ ನಾನು ಫೈನಲ್ ವೀಡಿಯೋಸ್ ಒಳಗಡೆ ನಾನು ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಪೈಡ್ ವೆರೈಟೀಸ್ ಆಫ್ ಫಿಂಚಸ್ಸು. ಸೊ ಮೇಲ್ ಫೀಮೇಲ್ 2 ಇದೆ. ನಂತರ ಇದು ಒನ್ಸ್ ಅಗೇನ್ ಕ್ರಸ್ಟೆಡ್ ಬಡ್ಜೀಸ್ ಸ್ನೇಹಿತರೆ. ಸೊ ಇದಕ್ಕೆ ಸಪ್ರೇಟ್ ಟ್ರೀಟ್ಮೆಂಟ್ ಕೊಡ್ತಿರೋದ್ರಿಂದ ಸಪ್ರೇಟಾಗಿ ಇಕ್ಕಿದ್ರು ಇದನ್ನು. ನಂತರ ಇದು ನೋಡೋದ ಜಂಬೋಸು ಸೈಜ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೈಜು. ಸೊ ಜಂಬೋ ಫಿಂಚಸ್, ಕ್ರಸ್ಟೆಡ್ ಜಂಬೋ ಫಿಂಚಸ್ ಇದು. ಸೊ ನೆಕ್ಸ್ಟ್ ಇನ್ನೊಂದು ನೋಡಿಸ್ತೀನಿ, ತುಂಬ ಚೆನ್ನಾಗಿದೆ ಟೇಮ್ಡ್ ಕನ್ನೂರು. ಆ್ಯಕ್ಚುಲಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿತ್ತು, ಯಾಕಂದರೆ ತುಂಬ ಡಿಸ್ಟರ್ಬ್ ಮಾಡ್ತಿತ್ತು. ಅದಕ್ಕೆ ಕೇಜ್ ಒಳಗಡೆ ಹಾಕಿದ್ದಕ್ಕೆ ಕೋಪ ಮಾಡ್ಕೊಂಡು ಸ್ವಲ್ಪ ಮಂಕ ಕೂತಿದ್ದ. ಸೊ ಇದನ್ನು ನೋಡ್ತಿರ್ಬೋದು ಸ್ನೇಹಿತರೆ, ಇದೆಲ್ಲ ಸೇಲ್ಗಿರೋ ಬರ್ಡ್ಸು. ಖಂಡಿತ ಇವ್ರ ಅಡ್ರೆಸ್ಸು ಮತ್ತು ನಂಬರೆಲ್ಲ ನಾನು ಶೇರ್ ಮಾಡ್ತೀನಿ. ಸೊ 3ನೇ ಸಂಚಿಕೆಯಲ್ಲಿ 3ನೇ ಭಾಗದಲ್ಲಿ ಖಂಡಿತ ಸೇಲ್ ರಿಲೇಟೆಡ್ ಪೋಸ್ಟು, ಹೆಂಗೆ ಇವ್ರನ್ನ ಸಂಪರ್ಕ ಮಾಡೋದು, ನಂತರ ಯಾವ್ಯಾವ ಬರ್ಡ್ಸ್ ಪ್ರೆಸೆಂಟಾಗಿ ಅವ್ರ ಹತ್ರ ಇದೆ ಪ್ರತಿಯೊಂದು ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡ್ತಿರ್ಬೋದು ಇದೆಲ್ಲ ಸೇಮ್ ಅಡಲ್ಟ್ ಬರ್ಡ್ಸು. ಮರಿ ಆಗಿ ಆಚೆ ಬಂದಮೇಲೆ ಇದೆಲ್ಲ ಈ ಕಡೆ ಒಂದು ದೊಡ್ಡ ಕೇಜ್ಗೆ ಹಾಕ್ತಾರೆ. ಆವಾಗಲೇ ಹೇಳ್ತಿರೋಂಗೆ ಇವ್ರ ಹತ್ರ 2 ಪೇರ್ ಪ್ಯಾರೆಟ್ಲೆಟ್ಸ್ ಇದೆ. ಸೊ ಇದು ಮೊದಲನೇ ಪೇರು ಬ್ಲೂ ಪ್ಯಾರೆಟ್ಲೆಟ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಮಹತ್ವತೆ ಅಂದರೆ ಇದು ಮರಿ ಚೆನ್ನಾಗಿ ಮಾಡುತ್ತೆ. ಇದು ಮಾತಾಡಲ್ಲ, ಬಟ್ ಮಾತು ಚೆನ್ನಾಗಿ ಕೇಳುತ್ತೆ. ಟ್ರಿಕ್ಸ್ ಅಂತ ಹೇಳ್ತೀವಲ್ವ, ಟ್ರಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಸ್ನೇಹಿತರೆ. ಸೊ ಇದೊಂದು ದೊಡ್ಡಿನೋ ಪೇರು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಈ ಸೈಜ್ ನೋಡ್ತಾನೆ ಹೇಳ್ಬಿಡ್ಬೋದು ಯಾವ್ದು ಮೇಲೆ ಅದು ಫೀಮೇಲು ಅಂತ. ಸೊ ಇದು ಇವತ್ತಿನ 2ನೇ ಸಂಚಿಕೆಯ ಭಾಗ ಆಗಿದ್ದು ಸ್ನೇಹಿತರೆ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ಇದೇ ರೀತಿ ಪ್ರೋತ್ಸಾಹ ಮಾಡಿ. ಸೊ ದಟ್ ನನಗೆ ತುಂಬ ವಿಭಿನ್ನ ವೀಡಿಯೋಸ್ ನಾನು ಹಾಕಲಿಕ್ಕೆ ತುಂಬ ನನಗೆ ಹೆಲ್ಪ್ ಆಗುತ್ತೆ, ನೆರವಾಗುತ್ತೆ. ಇಲ್ಲೊಂದು ನೋಡ್ತಿರ್ಬೋದು ನೀವು, ತುಂಬ ಸುಂದರವಾದ ಪೇರು. 3ರಿಂದ 4 ಮರಿ ಬ್ಲೂ ಪೀಚ್ ವೆರೈಟಿ ಕ್ಯಾಟಗರಿಗೆ ಸೇರಿದಂಥ ಬರ್ಡ್ಸ್ ಇದು. ಸೊ ಇದು ನಿಮ್ಮ ಪಕ್ಷಿವನ ಚೇತನ್. ನಮಸ್ಕಾರ.